ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋದು ಯಾವುದೇ ರೀತಿ PDF ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಮತ್ತು ವಾಟ್ಸಪ್ ಚಾನಲ್ನ ಹೋಗಿ ಜಾಯ್ನ್ ಆಗಿ. ಅದರ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಮತ್ತು ಅದಲ್ಲದೆ ಬೇರೆ ವಿಡಿಯೋಗಳು ಬೇಕಾಗಿದ್ದರೂ ಅವುಗಳ ಪ್ಲೇಲಿಸ್ಟ್ನ ಲಿಂಕ್ಗಳನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆನ್ನಾಗಿ ಚೆಕ್ ಮಾಡಿ. ಮತ್ತು ಅದಲ್ಲದೆ ಇವತ್ತು ನಾವು ಹೇಳ್ತಿರ್ತಕ್ಕಂಥ ಟಾಪಿಕ್ ಯಾವುದಂದರೆ ಬ್ಲೂ ಪ್ರಿಂಟ್. ಯಾವುದು SSLCಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ನ ಬ್ಲೂ ಪ್ರಿಂಟ್ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಬ್ಲೂ ಪ್ರಿಂಟ್ ಯಾಕೆ ನಾವು ಅಧ್ಯಯನ ಮಾಡಬೇಕಂದ್ರೆ ಯಾವ್ಯಾವ ಚಾಪ್ಟರ್ನಿಂದ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತವೆ, ಯಾವ್ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟು, ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಇಲ್ಲ, ಮತ್ತು ಎಕ್ಸಾಮ್ಗೆ ಯಾವ್ಯಾವ ಚಾಪ್ಟರ್ಗಳನ್ನು ಲಾಸ್ಟ್ ಟೈಮ್ಗೆ ನೋಡ್ಕೋಬೇಕು ಅನ್ನೋದು ಇದರಿಂದನೇ ಮಾತ್ರನೇ ಗೊತ್ತಾಗೋದು. ಮತ್ತು ಔಟ್ ಮಾರ್ಕ್ಸ್ಗಳನ್ನು ಯಾವ ರೀತಿ ತೆಗಿಬೇಕು, ಯಾವ ಚಾಪ್ಟರ್ಗಳನ್ನು ಓದ್ಕೋದ್ರಿಂದ ತೆಗಿಬೇಕು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನಾವು ಇವಾಗ ಸ್ಟಾರ್ಟ್ ಮಾಡೋಣ ಬ್ಲೂ ಪ್ರಿಂಟ್ನ ಚಾಪ್ಟರ್ನ. ಫಸ್ಟ್ ನಾವು ಯಾವುದಂದರೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಮತ್ತು ಎಷ್ಟೆಷ್ಟು ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಇವಾಗ ನಾವು ಹಿಸ್ಟರಿಯಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಎಷ್ಟಂದರೆ 11 ಕ್ವಶನ್ಸ್ ಬರ್ತವೆ. ಟೋಟಲಾಗಿ 25 ಮಾರ್ಕ್ಸ್ ಬರ್ತವೆ. ಬರೀ ಹಿಸ್ಟ್ರಿ ಅಷ್ಟೇ ಕ್ವಶನ್ಸ್, ಹಿಸ್ಟ್ರಿ ಚಾಪ್ಟರ್ಸನ್ನು ಮಾತ್ರ ನೋಡ್ಕೊಂಡು ಹೋಗೋದ್ರಿಂದ. ಹಿಸ್ಟ್ರಿಯಲ್ಲಿ ಎಷ್ಟಿವೆ ಅಂದರೆ ಟೋಟಲಾಗಿ 9 ಚಾಪ್ಟರ್ಗಳಿವೆ. ಅವುಗಳು ಅಂದರೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಆ್ಯಂಡ್ ಎಕ್ಸ್ಟೆನ್ಸಿವ್ ಆಫ್ ದ ಬ್ರಿಟಿಷ್ ರೂಲ್, ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅಪೋಸಿಷನ್ ಟು ದ ಬ್ರಿಟಿಷ್ ರೂಲ್ in Karnataka and Wadiyars of the Mysuru, and social and religious reform movements, first war of Indian independence in 1857, the freedom struggle and the Indian after independence, the world wars and the India's role. And 10th chapter is public administration. These 9 chapters are comes from history, and 11 questions are comes from history, and total marks are 25 marks. Then in political science there is 5 questions and total marks comes from the political questions are 11 marks. The chapters are public administration and introduction, and challenges of the India and their remedies, foreign policies of India and global challenges, and world organization. These 4 chapters comes from political science, and total 5 questions and total 11 marks comes from this section. And sociology section, there are total 4 chapters are here, and 5 questions comes from sociology, and total 8 marks comes from sociology. There is social stratification, work and economical life, and collective behavior, and protests and social challenges. These 4 chapters comes from sociology, and 5 questions comes from sociology, and total 8 marks comes from sociology. And now we are discussing about the geography. Geography is also have a 9 questions and total 22 marks. This is also a very important section, so you can read all the questions. So first chapters, there is a chapters are total 10 chapters are comes from the geography, and these chapters are Indian geographical position and physical features, Indian seasons, Indian soils, the next Indian forest and resources, and Indian water resources, and Indian land use and agriculture, and Indian minerals and power resources, and Indian transport and communication, Indian major industries, and last Indian nature ಡಿಸಾಸ್ಟರ್ಸ್ ಅಂತ ಹೇಳ್ಬೋದು. ದೆನ್ ಜಿಯೋಗ್ರಫಿಯಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಎಷ್ಟಂದರೆ 9 ಕ್ವಶನ್ಸ್ಗಳು ಬರ್ತವೆ. ಟೋಟಲಾಗಿ ಅವುಗಳಿಗೆ 22 ಮಾರ್ಕ್ಗಳು ಬರ್ತವೆ. ಸೊ ಜಿಯೋಗ್ರಫಿ ಈಸ್ ಆಲ್ಸೋ ಇಂಪಾರ್ಟೆಂಟ್, ಆ್ಯಂಡ್ ಹಿಸ್ಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಎಕನಾಮಿಕ್ಸ್ ಹ್ಯಾಸ್ 3 ಚಾಪ್ಟರ್ಸ್. ದೀಸ್ ಆರ್ ಎಕನಾಮಿ ಆ್ಯಂಡ್ ಗೌರ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಆ್ಯಂಡ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಅಂತ ಹೇಳ್ಬೋದು. ದೆನ್ ಎಕನಾಮಿಯಲ್ಲಿ there are 4 questions comes from economy section, and total 7 marks comes from economy section ಅಂತ ನಾವು ಹೇಳ್ಬೋದು. Then next business studies has
3 chapters that are bank transactions, entrepreneurship, and then next consumer education and production. There are the 4 questions come from business studies and total 7 marks come from the business studies. There is 33 lessons and 38 questions and 80 mark questions. Now we are studying the ವಾಟ್ ಹಿಸ್ಟ್ರಿಯಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಬರ್ತವೆ ಅಂದರೆ ಹಿಸ್ಟ್ರಿಯಲ್ಲಿ ಟೋಟಲು 2 ಮಾರ್ಕ್ ಕ್ವಶನ್ಸ್ 2 ಬರ್ತವೆ, ವೆರಿ ಶಾರ್ಟ್ ಆನ್ಸರ್ಸ್ 2 ಬರ್ತವೆ, ಶಾರ್ಟ್ ಆನ್ಸರ್ 2 ಬರ್ತವೆ, 3 ಮಾರ್ಕ್ ಕ್ವಶನ್ಸು 3 ಬರ್ತವೆ. ದೆನ್ ನೆಕ್ಸ್ಟ್ ಅದರಲ್ಲಿ 2 ಡೈರೆಕ್ಟಾಗಿ ಬರ್ತವೆ, ಒಂದು ಚಾಯ್ಸ್ ಮೇಲೆ ಬರ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ಸು 3 ಬರ್ತವೆ. ದೆನ್ ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸು 2 ಬರ್ತವೆ, ಒಂದು ಡೈರೆಕ್ಟ್ ಬರ್ತವೆ, ಒಂದು ಚಾಯ್ಸ್ ಬರ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ ಒಂದು MCQ ಬರ್ತದೆ, ಒಂದು ವೆರಿ ಶಾರ್ಟ್ ಆನ್ಸರ್ ಬರ್ತದೆ, ಅದು 2 ಮಾರ್ಕ್ ಇರ್ತದೆ, ಅದು ಒಂದು ಕ್ವಶನ್, ಅದು ಕೂಡ ಚಾಯ್ಸಲ್ಲಿ ಇರ್ತದೆ. ದೆನ್ ನೆಕ್ಸ್ಟ್ 3 ಮಾರ್ಕ್ ಕ್ವಶನ್ ಒಂದು ಬರ್ತದೆ, ಅದು ಯಾವುದೇ ಚಾಯ್ಸ್ ಇರಲ್ಲ, ಮತ್ತು 4 ಮಾರ್ಕ್ ಕ್ವಶನ್ ಕೂಡ ಒಂದು ಬರ್ತದೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಇನ್ ದ ಸೋಷಿಯಾಲಜಿ ಸೆಕ್ಷನ್ 2 MCQ questions, 1 very short question that comes from 2 marks, and there is 1 question that also have a choice. Then next 3 mark question is 1 question. Then next ಜಿಯೋಗ್ರಫಿಯಲ್ಲಿ 1 MCQ ಬರ್ತದೆ, 1 ವೆರಿ ಶಾರ್ಟ್ ಕ್ವಶನ್, ಅದು 2 ವೆರಿ ಶಾರ್ಟ್ ಕ್ವಶನ್ಸ್ ಬರ್ತವೆ, ಅವುಗಳು 2 ಮಾರ್ಕ್ಸ್ ಹೊಂದಿರ್ತವೆ. ದೆನ್ ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್, ದೀಸ್ ಆರ್ 3 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್ ಇವುಗಳಾಗಿವೆ, ಇವುಗಳು ಕೂಡ 2 ಬರ್ತವೆ. ದೆನ್ 3 ಮಾರ್ಕ್ ಕ್ವಶನ್ಸು 2 ಕ್ವಶನ್ಸ್ ಇರ್ತವೆ, ಅವುಗಳಲ್ಲಿ ಒಂದು ಡೈರೆಕ್ಟ್ ಆಗಿರುತ್ತೆ, ಇನ್ನೊಂದು ಚಾಯ್ಸ್ ಆಗಿರುತ್ತೆ. ಏನೋ 4 ಮಾರ್ಕ್ ಕ್ವಶನ್ಸ್ ಕೂಡ ಒಂದು ಇರ್ತದೆ, ಆ್ಯಂಡ್ 5 ಮಾರ್ಕ್ ಕ್ವಶನ್ಸು ಇರ್ತದೆ, ಅದು ಯಾವುದಂದರೆ ಮ್ಯಾಪ್ ಕ್ವಶನ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಎಕನಾಮಿಕ್ಸ್ನಲ್ಲಿ 1 MCQ ಇರ್ತದೆ, ಒಂದು ವೆರಿ ಶಾರ್ಟ್ ಆನ್ಸರ್, ಇದು ಕೂಡ 1 ಮಾರ್ಕಿಗೆ ಇರ್ತದೆ, ಒಂದು ಶಾರ್ಟ್ ಆನ್ಸರ್, ಇದು 2 ಮಾರ್ಕ್ ಇರ್ತದೆ, ಒಂದು 3 ಮಾರ್ಕ್ ಕ್ವಶನ್ ಇರ್ತದೆ, ಅದು ಕೂಡ ಚಾಯ್ಸ್ ಇರ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಬಿಸ್ನೆಸ್ ಸ್ಟಡೀಸ್ನಲ್ಲಿ ಒಂದು MCQ ಇರ್ತದೆ, ಒಂದು ವೆರಿ ಶಾರ್ಟ್ ಆನ್ಸರ್ ಇರ್ತದೆ, ಒಂದು ಶಾರ್ಟ್ ಆನ್ಸರ್ ಇರ್ತದೆ, ಇನ್ನು 3 ಮಾರ್ಕ್ ಕ್ವಶನ್ಸು ಒಂದು ಇರ್ತದೆ, ಅದು ಕೂಡ ಏನು ಚಾಯ್ಸ್ ಇರ್ತದೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ಎಕ್ಸಾಮ್ನಲ್ಲಿ 1 ಮಾರ್ಕು MCQs ಎಷ್ಟು ಬರ್ತವೆ ಅಂದರೆ 8 ಕ್ವಶನ್ಸ್ ಬರ್ತವೆ, ಟೋಟಲಾಗಿ 8 ಮಾರ್ಕ್ಸ್ ಇರ್ತದೆ. 1 ಮಾರ್ಕ್ ಕ್ವಶನ್ಸು ಅಂದರೆ ವೆರಿ ಶಾರ್ಟ್ ಆನ್ಸರ್ಸು 8 ಕ್ವಶನ್ ಬರ್ತವೆ, ಅವುಗಳು 8 ಮಾರ್ಕ್ಸ್ ಆಗ್ತವೆ. ಇನ್ನು 2 ಮಾರ್ಕ್ ಕ್ವಶನ್ಗಳು ಕೂಡ 8 ಬರ್ತವೆ, ಅವುಗಳು ಕೂಡ 16 ಮಾರ್ಕ್ಸನ್ನು ಹೊಂದಿರ್ತವೆ. ಇನ್ನು 3 ಮಾರ್ಕ್ ಕ್ವಶನ್ಗಳು 9 ಇರ್ತವೆ, ಅವುಗಳಿಗೆ ಟೋಟಲಾಗಿ 27 ಮಾರ್ಕ್ಸ್ಗಳನ್ನು ತೊಗೋಬೋದು. ಇನ್ನು ನೆಕ್ಸ್ಟು 4 ಮಾರ್ಕ್ ಕ್ವಶನ್ಸು 4 ಬರ್ತವೆ, ಅವುಗಳಿಗೆ ಟೋಟಲಾಗಿ 16 ಮಾರ್ಕ್ಸನ್ನು ತೊಗೋಬೋದು. ಇನ್ನು ಮ್ಯಾಪ್ ಕ್ವಶನು ಒಂದು ಬರ್ತದೆ, ಅದಕ್ಕೆ ಟೋಟಲಾಗಿ 5 ಮಾರ್ಕ್ಸನ್ನು ತೊಗೋಬೋದು. ಟೋಟಲಾಗಿ 38 ಕ್ವಶನ್ಸ್ಗಳಿರ್ತವೆ. ದೆನ್ ನೆಕ್ಸ್ಟ್ ವಿ ಗೆಟ್ 80 ಮಾರ್ಕ್ಸ್ ಫ್ರಮ್ ದಿಸ್ ಕ್ವಶನ್ಸ್. ಇಲ್ಲಿ ನೋಡಿ, ಇದನ್ನು ನೀವೇ ನೋಡ್ಕೊಳ್ಳಿ, ಇವಾಗಲೇ ನಾವು ಡಿಸ್ಕಸ್ ಮಾಡಿದ್ದೇವೆ, ಇವುಗಳನ್ನು ಒಂದು ಸಾರಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ದೆನ್ ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ದ ಚಾಪ್ಟರ್ ವೈಸ್ ಕ್ವಶನ್ಸ್ ಯಾವ ರೀತಿ ಬರ್ತದೆ, ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೊಂಡು ಹೋಗೋಣ. ಇಲ್ಲಿ ಹಿಸ್ಟ್ರಿಯಿಂದ ಬರ್ತಕ್ಕಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ಸ್ನಲ್ಲಿ ನೋಡಿ MCQ ಕ್ವಶನ್ಸು 2 ಬರ್ತವೆ. ದೆನ್ ನೆಕ್ಸ್ಟ್ 3 ಆ್ಯಂಡ್ 4 ಕ್ವಶನ್ನಲ್ಲಿ ವೆರಿ ಶಾರ್ಟ್ ಆನ್ಸರ್, ದೀಸ್ ಆಲ್ಸೋ 1 ಮಾರ್ಕ್ ಕ್ವಶನ್ಸ್. ದೆನ್ ನೆಕ್ಸ್ಟ್ 5 ಆ್ಯಂಡ್ 6 ಚಾಪ್ಟರ್ಸ್ನಲ್ಲಿ ಯಾವುದಂದರೆ 2 ಶಾರ್ಟ್ ಆನ್ಸರ್ಸ್, ಅಂದರೆ ಇವುಗಳು 2 ಮಾರ್ಕ್ ಬರ್ತವೆ, 2 ಮಾರ್ಕ್ ಕ್ವಶನ್ಸ್ಗಳಾಗಿರ್ತವೆ. ದೆನ್ ನೆಕ್ಸ್ಟ್ 7 ಆ್ಯಂಡ್ 8 ಚಾಪ್ಟರ್ಸ್ ಅಂದರೆ ಅವುಗಳು 3 ಮಾರ್ಕ್ ಲಾಂಗ್ ಆನ್ಸರ್ಸು, ಅದರಲ್ಲಿ ಒಂದು ಚಾಯ್ಸ್ ಇರ್ತದೆ ಅಂತ ನಾವು ಹೇಳಬಹುದು. ದೆನ್ ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸ್ಗಳು 10, 11, 12 ಚಾಪ್ಟರ್ಸ್ನಿಂದ ಬರ್ತವೆ, ಅವುಗಳು ಕೂಡ ಒಂದು ಕ್ವಶನ್ ಡೈರೆಕ್ಟ್ ಆಗಿರುತ್ತೆ, ಇನ್ನೊಂದು ಕ್ವಶನ್ ಚಾಯ್ಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಫಸ್ಟ್ ಚಾಪ್ಟರ್ನಿಂದ ಒಂದು MCQ ಬರ್ತದೆ, ಸೆಕೆಂಡ್ ಚಾಪ್ಟರ್ನಿಂದ ಒಂದು ವೆರಿ ಶಾರ್ಟ್ ಆನ್ಸರ್ ಬರ್ತದೆ. ಇನ್ನು 3 ಆ್ಯಂಡ್ 4 ಚಾಪ್ಟರ್ನಿಂದ ಒಂದು ಶಾರ್ಟ್ ಆನ್ಸರ್, ಇದು ಏನಂದರೆ ಒಂದು 2 ಮಾರ್ಕ್ ಬರ್ತದೆ, ಅದು ಕೂಡ ಚಾಯ್ಸ್ ಆಗಿರುತ್ತೆ. ಒಂದು 3 ಮಾರ್ಕ್ ಕ್ವಶನ್ ಬರ್ತದೆ, ಅದು ಚಾಯ್ಸ್ ಇರಲ್ಲ, ಡೈರೆಕ್ಟಾಗಿರುತ್ತೆ. ಇನ್ನು 5 ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್ಸು ವೆರಿ ಲಾಂಗ್ ಆನ್ಸರ್ ಕ್ವಶನ್ಸು, ಇವು 4 ಮಾರ್ಕ್ ಕ್ವಶನ್ಸ್ ಆಗಿರ್ತವೆ, ಇವುಗಳು ಕೂಡ ಡೈರೆಕ್ಟಾಗಿರ್ತವೆ. ಇನ್ನು ಸೋಷಿಯಾಲಜಿಯಲ್ಲಿ ಫಸ್ಟ್ ಚಾಪ್ಟರ್ನಿಂದ MCQ ಬರ್ತದೆ, ಸೆಕೆಂಡ್ ಚಾಪ್ಟರ್ನಿಂದ ಕೂಡ MCQ ಬರ್ತದೆ, ಥರ್ಡ್ ಚಾಪ್ಟರ್ನಿಂದ ವೆರಿ ಶಾರ್ಟ್ ಆನ್ಸರ್, ಅದು ಕೂಡ 1 ಮಾರ್ಕ್ದು, ಮತ್ತು ಶಾರ್ಟ್ ಆನ್ಸರ್ ಇದು 2 ಮಾರ್ಕ್ ಕ್ವಶನ್ಸ್ಗಳು ಬರ್ತವೆ. ಇದು ಥರ್ಡ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು 4th ಮಾರ್ಕ್ ಕ್ವಶನ್ನಿಂದ ಒಂದು ಶಾರ್ಟ್ ಆನ್ಸರ್ ಬರ್ತದೆ, ಇದು ಕೂಡ 2 ಮಾರ್ಕ್ ಕ್ವಶನ್ ಆಗಿದೆ. ಇನ್ನು 5th ಚಾಪ್ಟರ್ನಿಂದ 3 ಮಾರ್ಕ್ ಕ್ವಶನ್ ಬರ್ತದೆ, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇನ್ನು 6th ಚಾಪ್ಟರ್ನಿಂದ ಕೂಡ 3 ಮಾರ್ಕ್ಸ್ ಕ್ವಶನ್ ಬಂದಿರುತ್ತೆ, ಅದು ಕೂಡ ಚಾಯ್ಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ಜಿಯೋಗ್ರಫಿನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚಾಪ್ಟರ್ ವೈಸ್ ಆಗಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ
ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಚಾಪ್ಟರ್ನಿಂದ ಒಂದು MCQ ಬರ್ತದೆ. ಇನ್ನು ಸೆಕೆಂಡ್ ಚಾಪ್ಟರ್ನಿಂದ ಒಂದು ವೆರಿ ಶಾರ್ಟ್ ಆನ್ಸರ್, ಇದು ಕೂಡ ಏನು ಒಂದು MCQ ಬರ್ತದೆ. ಒಂದು 1 ಮಾರ್ಕ್ ಕ್ವಶನ್ ಬರ್ತದೆ, ಇನ್ನೊಂದು ಮ್ಯಾಪ್ ಕ್ವಶನ್ ಬರ್ತದೆ, ಇದು 5 ಮಾರ್ಕ್ಸ್ಗೆ. ದೆನ್ ನೆಕ್ಸ್ಟ್ ಥರ್ಡ್ ಚಾಪ್ಟರ್ನಿಂದ ಒಂದು ವೆರಿ ಶಾರ್ಟ್ ಆನ್ಸರ್ ಅಂದರೆ ಇದು 1 ಮಾರ್ಕ್ ಕ್ವಶನ್ ಬರ್ತದೆ. ಇನ್ನು ಫೋರ್ತ್ ಚಾಪ್ಟರ್ನಿಂದ ಒಂದು ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ ಕ್ವಶನ್ ಮತ್ತು ಒಂದು ಮ್ಯಾಪ್ ಕ್ವಶನ್ ಬರ್ತದೆ, ಇದು ಕೂಡ ಇಂಪಾರ್ಟೆಂಟು. ದೆನ್ ಫಿಫ್ತ್ ಚಾಪ್ಟರ್ನಿಂದ ಒಂದು ಲಾಂಗ್ ಆನ್ಸರ್, ಇದು 3 ಮಾರ್ಕ್ ಕ್ವಶನ್ ಬರ್ತದೆ. ಇನ್ನು ಸಿಕ್ಸ್ ಚಾಪ್ಟರ್ನಿಂದ ಅದು ಕೂಡ 3 ಮಾರ್ಕ್ ಕ್ವಶನ್ ಬರ್ತದೆ, ಅದು ಕೂಡ ಏನು ಚಾಯ್ಸ್ ಆಗಿರುತ್ತೆ. ಇನ್ನು 7th ಚಾಪ್ಟರ್ನಿಂದ ಮ್ಯಾಪ್ ಕ್ವಶನ್ ಬರ್ತದೆ. 8th ಚಾಪ್ಟರ್ನಿಂದ ವೆರಿ ಲಾಂಗ್ ಆನ್ಸರ್ ಅಂದರೆ 4 ಮಾರ್ಕ್ ಕ್ವಶನ್ ಫಿಕ್ಸ್ ಬರ್ತದೆ. ಇನ್ನು 9th ಚಾಪ್ಟರ್ನಿಂದ 3 ಮಾರ್ಕ್ ಕ್ವಶನ್ ಬರ್ತದೆ. ಆ್ಯಂಡ್ ನೆಕ್ಸ್ಟ್ 10th ಚಾಪ್ಟರ್ನಿಂದ ವೆರಿ ಲಾಂಗ್ ಆನ್ಸರ್ 4 ಮಾರ್ಕ್ ಕ್ವಶನ್ ಬರುತ್ತೆ, ಅದು ಕೂಡ ಚಾಯ್ಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಎಕನಾಮಿಕ್ಸ್ನಲ್ಲಿ ಫಸ್ಟ್ ಚಾಪ್ಟರ್ನಿಂದ MCQ ಬರ್ತದೆ. ಸೆಕೆಂಡ್ ಚಾಪ್ಟರ್ನಿಂದ ವೆರಿ ಶಾರ್ಟ್ ಆನ್ಸರ್, ಇದು ಕೂಡ 1 ಮಾರ್ಕ್ದು ಬರ್ತದೆ. ಥರ್ಡ್ ಚಾಪ್ಟರ್ನಿಂದ ಶಾರ್ಟ್ ಆನ್ಸರ್ 2 ಮಾರ್ಕ್ ಬರ್ತದೆ. ಆ್ಯಂಡ್ ಫೋರ್ತ್ ಆ್ಯಂಡ್ ಫಿಫ್ತ್ ಚಾಪ್ಟರ್ನಿಂದ ಲಾಂಗ್ ಆನ್ಸರ್ 4 ಮಾರ್ಕ್ ಕ್ವಶನ್ 3 ಮಾರ್ಕ್ ಕ್ವಶನ್ ಬರ್ತದೆ, ಅದು ಕೂಡ ಚಾಯ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಬಿಸಿನೆಸ್ ಸ್ಟಡಿನಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳೇನೆಂದರೆ ಫಸ್ಟ್ ಚಾಪ್ಟರ್ನಿಂದ MCQ ಬರ್ತದೆ. ಸೆಕೆಂಡ್ ಚಾಪ್ಟರ್ನಿಂದ ಕೂಡ 1 ಮಾರ್ಕ್ ಕ್ವಶನ್ ಬರ್ತದೆ. ಥರ್ಡ್ ಚಾಪ್ಟರ್ನಿಂದ 2 ಮಾರ್ಕ್ ಕ್ವಶನ್ ಬರ್ತದೆ. ಇನ್ನು ಫೋರ್ತ್ ಆ್ಯಂಡ್ ಫಿಫ್ತ್ ಚಾಪ್ಟರ್ನಿಂದ ಏನಾದರೂ 3 ಮಾರ್ಕ್ ಕ್ವಶನ್ ಬರ್ತದೆ, ಅದು ಕೂಡ ಏನು ಚಾಯ್ಸ್ ಆಗಿರುತ್ತೆ. ಟೋಟಲ್ ಆಗಿ 38 ಕ್ವಶನ್ಸ್ ಬರ್ತದೆ, 80 ಮಾರ್ಕ್ಸನ್ನು ಹೊಂದಿರುತ್ತೆ, 33 ಲೆಸನ್ಸನ್ನು ಹೊಂದಿರುತ್ತೆ. ಎಲ್ಲವನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ರೆ ಅಂತ ಹೇಳ್ತೇನೆ. ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮ ವಿಡಿಯೋನ ಏನು ಮಾಡಿ, ಏನು ಲೈಕ್ ಮಾಡಿ, ಮತ್ತು ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಲ್ಲದೆ ವಿಡಿಯೋವನ್ನು ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮಗೆ ಯಾವುದೇ ರೀತಿಯ PDF ಬೇಕಾಗಿದ್ದರೆ ಟೆಲಿಗ್ರಾಮನ್ನು ಮತ್ತು ವಾಟ್ಸಪ್ಪನ್ನು ಜಾಯ್ನ್ ಆಗಿ. ಅದರ ಲಿಂಕ್ಗಳು ಕೂಡ ಎಲ್ಲಿ ಹೊಂದಿರ್ತವೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತವೆ. ಆ್ಯಂಡ್ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಬೇರೆ ವಿಡಿಯೋಗಳು ಕೂಡ ಏನು ಅದರ್ ವಿಡಿಯೋಗಳದ್ದು ಲಿಂಕ್ ಕೂಡ ಕೊಟ್ಟಿರ್ತವೆ, ಅವುಗಳನ್ನು ಕೂಡ ನೀವು ನೋಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಆಲ್ ದ ಬೆಸ್ಟ್ ಟು ಎಕ್ಸಾಮ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.